ವಾಸಂತಿ ಮ್ಯಾಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಶ್ರುತಿ ಮ್ಯಾಮ್ ಅವರು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕಾಟೇರ ಚಿತ್ರದಿಂದ ಇದು 2ನೇ ಪ್ರೆಸ್ ಮೀಟ್. ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್. ಹಾಗಾಗಿ ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ. ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು. ನನಗೆ ಹಂಚ್ಕೊಳ್ಳುವಂತಹ ಮೊದಲನೇ ವೇದಿಕೆ ಇದು. ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ, ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾನ ಪ್ರೀತಿಸುವಂಥ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸ್ಬೋದು ಅನ್ನುವಂಥ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ. ಕಾಟೇರ ಸಿನಿಮಾ ಟೈಟಲ್, ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ರಿಗೂ ಒಂದು ಕುತೂಹಲ ಇತ್ತು. ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ನಾನು ಮಾಡಿರೋ 100 ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು, ನಮ್ಮ ನಾಡಿನ ಸಿನಿಮಾಗಳು, ನಮ್ಮ ಮಣ್ಣಿನ ಸಿನಿಮಾಗಳು. ಆದರೂ ಕೂಡ ಈ ಥರದ್ದೊಂದು ವಿಚಾರ, ಈ ಥರದ್ದೊಂದು ಶಬ್ದ ನಮ್ಗೆಲ್ರಿಗೂ ಕೇಳಿಸಿರ್ಲಿಲ್ವಾ, ಈ ಥರದ್ದೊಂದು ಹೆಸರು ನಮ್ಮ ಕಿವಿಗೆ ಬಿದ್ದಿರಲಿಲ್ವಾ ಅಂತ. ಅದೇ ನೋಡಿ ಈ ತಂಡದ ವಿಶೇಷತೆ. ನಮ್ಮ ಸೊಗಡಿನ ವಿಶೇಷವನ್ನು ಹುಡುಕಿ ಹೆಕ್ಕಿತಿರುವಂಥ ಕಲೆ ಈ ತಂಡಕ್ಕಿದೆ. ನಮ್ಮ ನಿರ್ದೇಶಕರು ಹಾಗೂ ಅವ್ರ ತಂಡ ಇದೆಯಲ್ಲ, ಆ ತಂಡದ ಒಂದು ಶ್ರಮದ ಹಿಂದೆ ಈ ಥರದ್ದೊಂದು ಟೈಟಲ್ ಬರುತ್ತೆ. ಆ ಟೈಟಲ್ನ ಕೊಟ್ಟವರು ದರ್ಶನ್ ಅವರಂತೆ. ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದ್ದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿದ್ದು ತುಂಬಾ ಖುಷಿ ಆಯಿತು. ಕನ್ನಡತನ ಇರುವಂತಹ, ನಮ್ಮತನ ಇರುವಂಥ ಒಂದು ಟೈಟಲ್. ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ, ನೀವೆಲ್ಲರೂ ನೋಡಿರ್ತೀರಿ. ಬಹುಶಃ ಆ ಚಿತ್ರಕಥೆಯನ್ನು ಅದು ಬಿಂಬಿಸುತ್ತೆ ಅಂತ ನನಗನ್ಸುತ್ತೆ. ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿಯೊಂದು ಪಾತ್ರದ ಹೋರಾಟ ಇದೆ. ಒಂದು 3-4 ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ತುಂಬ ಕಷ್ಟವಾಗಿದೆ. ಏನು ಅಂತಂದರೆ ಟೀಸರು ಬಿಟ್ಟಿಲ್ಲ, ಟ್ರೈಲರು ಬಿಟ್ಟಿಲ್ಲ. 1 ಗಂಟೆ 1 ಟಿವಿಗೆ ಮಾತಾಡಬೇಕು. ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗಲಿಲ್ಲ. ನಿಮ್ಮ ಪಾತ್ರ ಹೇಳಿ ಅಂತಾರೆ, ನಮ್ಮ ಪಾತ್ರದ ಬಗ್ಗೆ ಹೇಳಬೇಡಿ ಅಂತ ಇವರು ಹೇಳ್ತಾರೆ. ಆದರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ. ಆಗಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ. ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ, ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಮನೋವಿಕಾಸಕ್ಕಾಗಿ. ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂಥ ಒಂದು ವಿಚಾರನ ಇಟ್ಕೊಂಡಿದ್ದಾರೆ. ಬಹುಶಃ ಸಿನಿಮಾ ರಿಲೀಸ್ ಆಗಿಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು 100 ಪ್ರಶ್ನೆ ಕೇಳುವಂತಹ, ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ, ಸೂಕ್ಷ್ಮತೆ ಇರುವಂತಹ, ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ. ಅದಕ್ಕೆ ತುಂಬ ಧೈರ್ಯ ಬೇಕು, ಆಮೇಲೆ ವಿಶಾಲವಾದಂಥ ಹೃದಯ ಬೇಕು. ಆ ಥರದ ಸಿನಿಮಾನ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಕತೆ ತಗೊಳ್ತೀನಿ ಅಂತ, ಆ ಥರದ್ದೊಂದು ಕತೆ ಇರುವಂಥ, ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ. ಆ ಥರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದ್ದೀವಿ ಅನ್ನೋದು ನಮಗೆ ತುಂಬಾ ಖುಷಿಯಾದ ವಿಚಾರ. ಇದು ನಮ್ಮೆಲ್ಲರ ಕತೆ, ನಮ್ಮ ನಾಡಿನ ಕತೆ, ನಮ್ಮ ಮಣ್ಣಿನ ಕತೆ, ಮಣ್ಣಿನ ಮಕ್ಕಳ ಕತೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದ್ದಾರಲ್ಲ, ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ. 50% ನಿರ್ದೇಶಕರು ಅಲ್ಲೇ ಗೆದ್ದರು ಅಂತ ನನಗನ್ಸುತ್ತೆ. ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು 50% ಕೆಲಸ ಮುಗಿಸ್ದ ಹಾಗೆ. ಪ್ರತಿಯೊಂದು ಪಾತ್ರ, ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೆಟ್ ಪಾತ್ರ ಬಂದು ಬಿರೇದರ್ ಸರ್ ಆಗಿರ್ಬೋದು, ಪದ್ಮವಾಸಂತಿ ಮೇಡಮ್, ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು. ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ, ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂಥ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ. ನೀನಾಸಮ್ಮಿಂದ ಕೆಲಸ ಮಾಡಿರೋರು, ವೃತ್ತಿ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರು. ಅಂದರೆ ಪ್ರತಿ ಒಂದೊಂದು ಪದ ಹೇಳುವಂಥ ವ್ಯಕ್ತಿಯು ಕೂಡ ಕಲಾವಿದನೇ. ಅಂಥ ತಂಡನ ಆರಿಸ್ಕೊಂಡಿದ್ದಾರೆ. ಅಂಥ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಮೊದಲಿಗೆ ಈ ಸಿನಿಮಾದ ನಾಯಕಿ ಬಗ್ಗೆ ಹೇಳ್ತೀನಿ ನಾನು. ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು. ಅಂಥ ಒಬ್ಬ ದೊಡ್ಡ ಸ್ಟಾರನ್ನು, ಅಂಥ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನನ್ನು ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ.
ಹೀರೋಗಳಿಗೆ ಎಷ್ಟು ಪ್ರೀತಿ ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು, ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಲಾಶ್ರೀ ಅವ್ರನ್ನ. ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ. ಆವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರು ನನ್ನನ್ನು ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ. ದಿನಗಳು ಉರುಳುತ್ತೆ, ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂಥ ದಿನ ಬರುತ್ತೆ. ಇವೆಲ್ಲ ನಾವು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ. ಪ್ರೀತಿ ಮಾತ್ರ ಅಲ್ಲ, ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು, ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು ಈ ಸಿನಿಮಾನ ತುಂಬ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ, ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾಳೆ ಅಂತ ನನಗೆ ಅನಿಸಿದೆ. ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸನ್ನು ನೋಡಿದಿರಿ, ಹಾಡನ್ನು ನೋಡಿದಿರಿ. ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಹೆಮ್ಮೆ ಅನಿಸುತ್ತೆ ಅಂದರೆ, ಆರಾಧನಂದು ಮೊದಲನೇ ಸಿನಿಮಾ ಆಗಿರಬಹುದು. ಆ ಮೊದಲನೇ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸನ್ನು ನೋಡಿದ್ರೆ ನಮ್ಮೆಲ್ರಿಗೂ ಹೊಟ್ಟೆ ಉರಿ ಬರುತ್ತೆ. ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ. ಅಷ್ಟು ದೊಡ್ಡ ಪಾತ್ರವನ್ನು ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ. ಅವಳ ಅದೃಷ್ಟ ಅದು. ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ. ಇನ್ನು ಈ ನಿರ್ದೇಶಕರಾದ್ರೆ ನಾನೇನು ಕತೆ ಕೇಳಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ. ಈ ಸಿನಿಮಾದಲ್ಲಿ ನೀವು ಇರ್ತೀರಾ ಅಂದಿದ್ರೆ ಸಾಕು, ನಾನು ಒಪ್ಕೊಂಡು ಬಿಡ್ತಾ ಇದ್ದೆ. ಅಷ್ಟು ಆಸೆ ಇತ್ತು ನನಗೆ. ಯಾಕಂದರೆ ನನ್ನ ಅಣ್ಣನ 99 ಸಿನಿಮಾ ಕಾಮಿಡಿಯನ್ ಆಗಿದ್ದು, 100ನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂಥ ಒಂದು ತಾಕತ್ತಿತ್ತು ಗೊತ್ತಾ. ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು. ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂಥ, ಆರಾಧಿಸುವಂಥ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆಂಥ ಒಳ್ಳೆ ಸಿನಿಮಾ ಮಾಡಬಲ್ಲರು ಅನ್ನುವಂಥ ಕುತೂಹಲ ನನಗಿತ್ತು. ಈ ಥರದ ಒಂದು ಸಿನಿಮಾ ಒಳಗಡೆ ನಾನಿದ್ದೀನಿ ಅಂತ ಅವ್ರು ಕೇಳಿದಾಗ ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವರೊಂಥರ ಕೂಲ್ ಕ್ಯಾಪ್ಟನ್ ಧೋನಿ ಥರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ. ಮೊದಲನೇ ಓವರ್ಗೆ ಎಲ್ಲರನ್ನೂ ಬಿಡಲ್ಲ. ಬ್ಯಾಟ್ಸ್ಮ್ಯಾನ್ ಯಾವಾಗ ತರಬೇಕು ಅಂತ ಗೊತ್ತು, ಸ್ಪಿನ್ನರ್ಸ್ನ ಯಾವಾಗ ತರಬೇಕು ಅಂತ ಗೊತ್ತು, ಫಾಸ್ಟ್ ಬಾಲರ್ಸ್ನ ಯಾವಾಗ ತರಬೇಕು ಅಂತ ಗೊತ್ತು. ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ, ಒಂದು ತಂಡ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು. ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂಥ ವಿಚಾರನ, ಇಷ್ಟೊಂದು ಗಂಭೀರವಾಗಿ ಇರುವಂಥ ಒಂದು ಕಥೆಯನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅದನ್ನು ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನು ತೊಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ DOP ಅವರು ಅಂತ ಹೇಳ್ಬೋದು. ನಿರ್ಮಾಪಕರು, ನಾನು ಅವ್ರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ. ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರ ಬ್ಯಾನರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂಥ ಒಂದು ಕಲೆ ಇದು. ಸಿನಿಮಾಗೆ ದುಡ್ಡು ಹಾಕೋದು, ಆ ಕಲೆ ಬಹುಶಃ ತುಂಬ ಚೆನ್ನಾಗಿ ಕರಗತವಾಗಿದೆ ಅವರಿಗೆ. ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ, ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ತಂಡ ಇಲ್ಲೆಲ್ಲ ಕೂತಿದೆ. ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂಥ ಭರವಸೆ ಈಗಾಗಲೇ ನಿಮ್ಮೆಲ್ರಿಗೂ ಬಂದಿದೆ. ಈ ಥರದ್ದೊಂದು ಸಿನಿಮಾಗೆ, ಈ ಥರದ್ದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ದರ್ಶನ್ ಅವರು ಉದ್ಭವ ಮೂರ್ತಿಯಲ್ಲ, ತುಂಬ ಶ್ರಮಜೀವಿ. ಸಿನಿಮಾ ಶೂಟಿಂಗ್ ಶುರುವಾಗುವಾಗ ನನಗನ್ಸಿತ್ತು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೆಟ್ಟಲ್ಲಿ ನನಗನ್ಸಿದ್ದು ಒಬ್ಬ ಒಳ್ಳೆಯ ಕಲಾವಿದನ ಜೊತೆ ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿತ್ತು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆಯ ಸಹೋದರ ಸಿಕ್ತ ಅಂತ. ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ, ಅದೇ ಥರದ್ದು ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ಲೂ ಕೂಡ ಅಷ್ಟೇ, ತೆರೆ ಮೇಲೂ ಕೂಡ ಅಷ್ಟೇ. ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ.
ಇದು ನಿಮ್ಮ ಡೈಲಾಗು ಅಂತ. ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು. ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ. ಬಿರಾದಾರ್ ಸಾರ್ ಕೂಡ ತುಂಬ ದೊಡ್ಡ ಸ್ಕ್ರೀನ್ ಸ್ಪೇಸನ್ನು ತೊಗೊಂಡಿರೋದು ನೀವು ನೋಡ್ತೀರಿ. ಕುಮಾರ್ ಗೋವಿಂದ್ ಅವರು, ಅವಿನಾಶ್ ಅವರು, ಪದ್ಮವ್ಯಸಂತಿ ಮೇಡಮ್ ಅವರು, ನಾನು, ನಮ್ಮೆಲ್ರಿಗೂ ಒಂದು ಚೇತನ್ ಅವರು, ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದಿದೆಯಲ್ಲ, ಅದು ಬಹುಶಃ ತುಂಬ ಅಪರೂಪದ್ದು. ಆವಾಗಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗಲಿ ಡೈರೆಕ್ಟ್ರಿಗಾಗಲಿ ಎಲ್ರಿಗೂ ಇತ್ತು. ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದರು, ನಾವು ಈ ಸಿನಿಮಾದಲ್ಲಿ ಇರೋಕ್ಕೆ ಖುಷಿ ಆಗುತ್ತೆ ಅಂತ. ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ, ಅವರು ಫೈಟು ಅದನ್ನೆಲ್ಲ ನೋಡೋಕ್ಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ, ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಬ್ಬಿ ಅವ್ರನ್ನ ಮುದ್ದಾಡಿದ್ದಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ, ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ. ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು. ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು. ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂದು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂಥ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆದರೆ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ, ಗೌರವದಿಂದ, ಶ್ರುತಿ ಅನ್ನುವಂಥ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವರು ನೋಡ್ತಾ ಇದ್ರು. ಅದೇ ದರ್ಶನ್ ಅವರು, ಅದೇ ಶ್ರುತಿ ಕಾಟೇರದಲ್ಲಿ ನಾನು ನೋಡುವಂತಹ ದೃಷ್ಟಿಕೋನ ಬೇರೆ ಆಗಿತ್ತು. ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ, ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ, ಜನ ಎಲ್ಲ ತುಂಬ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು. ಆದರೆ ಅವರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ, ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ. ಅವರು ನೋಡ್ತಾ ಇದ್ದಂಥ ಪ್ರೀತಿ, ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದರೆ, ಜನ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು, ನಾವು ನೋಡುವಂಥ ದೃಷ್ಟಿ ಬದಲಾಗಬಾರ್ದು. ನಮ್ಗೆ ಅದೇ ಪ್ರೀತಿ, ಅದೇ ಗೌರವವಿರುತ್ತೆ. ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ. ಪಕ್ಕದಲ್ಲಿರುವಂಥ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಕಾಟೇರ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ತುಂಬಾ ಆಸೆ ಇದೆ. ನಾನು ವೈಯಕ್ತಿಕವಾಗಿ ಸಿನಿಮಾವನ್ನು ತುಂಬ ಪ್ರೀತಿಸೋಳು. ಇದು ನಮ್ಮ ಕನ್ನಡತನದ ಸಿನಿಮಾ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಡಿಸೆಂಬರಲ್ಲಿ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಕಾಟೇರ ಹೇಗೆ ಏನು ಮಾಡುತ್ತೆ ಅಂತ. ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ, ಹೆದರ್ಸ್ಬೇಕಾಗಿಲ್ಲ, ಎದುರಿಸುವುದು ಯಾವಾಗ ಅಂತ. ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ. ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನು ಗಳಿಸುತ್ತೆ ಅನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು, ನನಗೆ ಕೊಟ್ಟಂಥ ಇಷ್ಟು ದೊಡ್ಡ ಸಮಯ, ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ, ಈ ಒಂದು ಪ್ರೆಸ್ ಮೀಟಲ್ಲೂ ಇಷ್ಟೊಂದು ಸ್ಪೇಸ್ನ ಕೊಟ್ಟಿದ್ದಕ್ಕೆ, ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ. ನಮಸ್ಕಾರ. ಏನಂದ್ರೆ ಪಾತ್ರದ ಬಗ್ಗೆ ಸರ್ 3 ದಿನದ ಹೇಳಬೇಡಿ ಅಂತ ಹೇಳಿದ್ರು, ಇವತ್ತು ಅದೇ ಹೇಳ್ತಾರ ಅಂತ ನಾನು. ಸರ್, ಕಾಟೇರ ಕುಟುಂಬದಲ್ಲಿ ನಾನೊಬ್ಳು. ಶ್ರುತಿ ಮೇಡಮ್ ಟೀಸರ್ ರಿಲೀಸ್ ಆಗಿಲ್ಲ, ಟ್ರೈಲರ್ ರಿಲೀಸ್ ಆಗಿಲ್ಲ, 1 ಅವರ್ ಏನ್ ಮಾತಾಡೋದು ಅಂತ ಹೇಳಿದ್ರು ಕೂಡ ನೀವು 4 ಅವರ್ ಮಾತಾಡ್ತೀರಾ. ಯಾಕಂದ್ರೆ ಸಾಕ್ಷಾತ್ ಶಾರದೆಯ ವರಪುತ್ರಿ ನೀವು, ಅಷ್ಟು ಕಂಟೆಂಟ್ ನಿಮ್ಮಲ್ಲಿದೆ ಮ್ಯಾಮ್. ಸೊ ನೀವೆಷ್ಟು ಸುಂದರವಾಗಿ ಅಭಿನಯಿಸ್ತೀರಾ, ಅಷ್ಟೇ ಸುಂದರವಾಗಿ ಮಾತಾಡ್ತೀರಾ. ಧನ್ಯವಾದಗಳು ಅಂತ ತಮ್ಗೆ ಅರ್ಪಿಸ್ತಾ, ಮುದ್ದಾಗಿ ತೆರೆ ಮೇಲೆ ಕಾಣ್ತಿರುವಂತ ನಮ್ಮ ಆರಾಧನಾ ಅವರು ಈಗ ಏನ್ ಮಾತಾಡ್ತಾರೆ ಕೇಳೋಣ.